ಪಾಕಿಸ್ತಾನ ವಿರುದ್ಧ ರಿಚಾ ಘೋಷ್ ಹಿಡಿದ ಕ್ಯಾಚ್ಗೆ MS ಧೋನಿಗೂ ಕೂಡ ದಂಗಾಗಿ ಹೋಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ವುಮೆನ್ಸ್ ತಂಡವು ಸೋಲುವಂಥ ಹಂತದಲ್ಲಿತ್ತು. ಆದರೆ ವೀಕ್ಷಕರೇ, ಈ ಒಂದು ಕ್ಯಾಚ್ ಮೂಲಕ ಭಾರತ ತಂಡಕ್ಕೆ ರಿಚಾ ಘೋಷ್ ಅವರು ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಹೌದು, ICC ವುಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯು ಇದೀಗ ಕೊನೆಯ ಹಂತಕ್ಕೆ ಬಂದು ತಲುಪಿದೆ ಮತ್ತು ಪಾಯಿಂಟ್ಸ್ ಟೇಬಲ್ನಲ್ಲೂ ಕೂಡ ಅಷ್ಟೇ ವ್ಯತ್ಯಾಸವನ್ನು ಕೂಡ ಕಂಡಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ತಂಡದ ವುಮೆನ್ಸ್ ತಂಡವು ಮೊದಲ ಪಂದ್ಯದಲ್ಲಿ ಹೀನಾಯವಾಗಿ ಸೋಲು ಕಂಡಿತ್ತು. ಹೌದು ವೀಕ್ಷಕರೇ, ನ್ಯೂಜಿಲೆಂಡ್ ವುಮೆನ್ಸ್ ವಿರುದ್ಧ 58 ರನ್ಗಳ ಭಾರಿ ಹೀನಾಯವಾಗಿ ಸೋಲುಕೊಂಡು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿತ್ತು. ಆದರೆ ವೀಕ್ಷಕರೇ, ಇದೀಗ ಮೊನ್ನೆ ಅಕ್ಟೋಬರ್ 6ರಂದು ಭಾರತ ತಂಡವು ಪಾಕಿಸ್ತಾನ ವುಮೆನ್ಸ್ ವಿರುದ್ಧ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ದುಬೈ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿತ್ತು. ಇನ್ನು ಈ ಒಂದು ಪಂದ್ಯದಲ್ಲಿ ಪಾಕಿಸ್ತಾನ ವುಮೆನ್ಸ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಅದರಂತೆ ಪಾಕಿಸ್ತಾನ ತಂಡದ ಮಹಿಳೆಯರು 20 ಓವರ್ಗಳಲ್ಲಿ 105 ರನ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ಈ ಒಂದು ಅಲ್ಪ ಮೊತ್ತದ ಗುರಿ ಬೆನ್ನಟ್ಟಿದ್ದ ಭಾರತ ತಂಡವು 4 ವಿಕೆಟ್ ಕಳೆದುಕೊಂಡು 6 ವಿಕೆಟ್ಗಳ ಗೆಲುವು ದಾಖಲಿಸಿತ್ತು. ಆದರೆ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಗೆಲ್ಲಲು ಕಾರಣ ರಿಚಾ ಘೋಷ್. ಹೌದು ವೀಕ್ಷಕರೇ, ಸೋಲುವಂಥ ಪಂದ್ಯವನ್ನೇ ರಿಚಾ ಘೋಷ್ ಅವರು ಬದಲಿಸಿದರು. ಹೌದು, ಪಾಕ್ ವುಮೆನ್ಸ್ ತಂಡದ ನಾಯಕಿಯಾಗಿದ್ದ ಫಾತಿಮಾ ಸನಾ ಅವರು ಭರ್ಜರಿಗೆ ಬ್ಯಾಟ್ ಬೀಸುತ್ತಿದ್ದರು. ಹೌದು ವೀಕ್ಷಕರೇ, ಈ ಒಂದು ಹಂತದಲ್ಲಿ ಕೇವಲ 8 ಎಸೆತಗಳಲ್ಲಿ 13 ರನ್ ಸಿಡಿಸಿ ಭರ್ಜರಿಗೆ 2 ಬೌಂಡ್ರಿ ಬಾರಿಸಿದ್ದರು. ಆದರೆ ವೀಕ್ಷಕರೇ, ಈ ಒಂದು ಸಮಯದಲ್ಲಿ ರಿಚಾ ಘೋಷ್ ಅವರು ಭರ್ಜರಿಗೆ ಕ್ಯಾಚ್ ಹಿಡಿಯುವ ಮೂಲಕ ದಾಖಲೆಯನ್ನು ಬರೆದು ಹಾಕಿದರು. ಹೌದು, ಈ ಒಂದು ಪಂದ್ಯದಲ್ಲಿ ಈ ಒಬ್ಬ ನಾಯಕಿ ಆಡಿದ್ದರೆ ಭಾರತ ತಂಡದಿಂದ ಪಂದ್ಯವು ಜಾರಿ ಹೋಗುತ್ತಿತ್ತೆಂದು ಇದೀಗ ಸೋಷಿಯಲ್ ಮೀಡಿಯಾಗಳು ವರದಿ ತಿಳಿಸುತ್ತಿವೆ. ಆದರೆ ವೀಕ್ಷಕರೇ, ಈ ಒಂದು ಹಂತದಲ್ಲಿ ರಿಚಾ ಘೋಷ್ ಅವರು ಹಿಡಿದಂಥ ಕ್ಯಾಚ್ಗೆ MS ಧೋನಿ ಅವರು ಕೂಡ ದಂಗಾಗಿ ಹೋಗಿದ್ದಾರೆ. ಹೌದು, ವಿಕೆಟ್ ಕೀಪರ್ಗಳು ಈ ರೀತಿಯಾಗಿ ಜಂಪ್ ಮಾಡಿ ಕಷ್ಟಕರವಾದ ಕ್ಯಾಚ್ ತೆಗೆದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಮತ್ತು ಇದು MS ಧೋನಿ ಅವರಿಗೂ ಕೂಡ ಗೊತ್ತೇ ಇದೆ. ಇನ್ನು ಈ ಕ್ಯಾಚ್ ನೋಡಿದ MS ಧೋನಿ ಅವರು ಕೂಡ ಇದು ದೊಡ್ಡ ಚಮತ್ಕಾರದ ಕ್ಯಾಚ್ ಎಂದು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಈ ಒಂದು ಕ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ವೀಕ್ಷಕರೇ, ನಮ್ಮ ಪ್ರಕಾರ ಇದು ಒಂದು ಅದ್ಭುತ ಕ್ಯಾಚ್ ಎಂದು ನಾವು ತಿಳಿಸುತ್ತಿದ್ದೇವೆ. ವೀಕ್ಷಕರೇ, ಇದಾಗಿತ್ತು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ರಿಚಾ ಘೋಷ್ ಅವರ ಬಗ್ಗೆ ಪುಟ್ಟ ಮಾಹಿತಿ.